ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ಸೋಮಶೇಖರ್ ಅಂತ. ನಾನು ನೆಟ್ಸಾರ್ ಕಂಪನಿ ಫೀಲ್ಡ್ ಆಫೀಸರು. ನಾವು ಇದೇ ನಮ್ಮ ಬೇಲೂರು ತಾಲೂಕು ಗೆಂಡಹಳ್ಳಿ ಭಾಗದ ಏನು ಇಡಗೋಡನ ಪ್ಲೇಸಲ್ಲಿ ನಮ್ಮ ಲೆಕ್ಚರರ್ ಸಿದ್ದೇಗೌಡರವ್ರಿಗೆ ನಾವು ಅವ್ರ ಕಾಫಿ ತೋಟಕ್ಕೆ ನಮ್ಮ ಬಯೋ-19 ಮತ್ತು ಸ್ಟಿಮ್ ರಿಚ್ನ ನಾವು ನಮ್ಮ ಬಯೋಫಿಟ್ ಪ್ರಾಡಕ್ಟ್ಗಳನ್ನ ಸ್ಪ್ರೇ ಕೊಟ್ಟಿದ್ವಿ. ಆ್ಯಕ್ಚುಲಿ ನಮ್ಗೆ ಅವರು ಕಾಂಟ್ಯಾಕ್ಟ್ ಆಗಿದ್ದು ಲೇಟ್ ಆಯಿತು. ಅವ್ರಿಗೆ ಥರ್ಡ್ ರೌಂಡು ಕಾಫಿ ಕುಯ್ಲಿಕ್ಕೆ ನಾವು ಅವ್ರಿಗೆ ಸ್ಪ್ರೇ ಕೊಟ್ಟಿದ್ದು. ಅದರಿಂದ ಡಿಫ್ರೆನ್ಸ್ ಏನಾಗಿದೆ, ಜೊತೆಗೆ ಮುಂದೆ ನೆಕ್ಸ್ಟ್ ಬೇರೆಯವ್ರಿಗೆಲ್ಲ ಹೇಳಲಿಕ್ಕೆ ಅವರು ಯಾವ ರೀತಿ ಮಾಹಿತಿ ಕೊಡ್ತಾರೆ ಅಂದರೆ ಅವ್ರ ಬಾಯಿಂದಲೇ ಕೇಳೋಣ. ಸರ್, ನಿಮ್ಮ ಹೆಸರು ಇನ್ನೊಮ್ಮೆ ಹೇಳಿ, ನಿಮ್ಮದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಸರ್. ನಾನು ಸಿದ್ದೇಗೌಡ ಅಂತ ಹೇಳಿ, ಸ್ವಲ್ಪ ಜೋರು ಮತ್ತೆ. ಸಿದ್ದೇಗೌಡ ಅಂತ ಹೇಳಿಬಿಟ್ಟು ಹಾಂ, ಕುದುರೆಹೊಳೆ ಎಸ್ಟೇಟ್ನ ಮಾಲೀಕ. ಹಾಂ, ಇದು ಗೆಂಡಹಳ್ಳಿ ಕಸ್ಬಾ ಹೋಬಳಿಗೆ ಸೇರಿದಂಥ ಒಂದು ಏನಿಡಗೋಡು ಗ್ರಾಮ. ನಾನು ನಿಮ್ಮ ಏನು ಈ ಪ್ರಾಡಕ್ಟ್ ಇದೆ, ಸ್ಟಿಮ್ ರಿಚ್ ಮತ್ತು ಬಯೋಫಿಟ್ ಅಂತಕ್ಕಂಥ ಬಯೋ-19 ಬಳಸ್ಲಿಕ್ಕೆ ಶುರುವಾದ ಈ ಜಯರಾಮ್ ಮತ್ತು ನಮ್ಮ ಮಂಜುನಾಥ್ ಸರ್ ಇವರೆಲ್ಲ ರೆಕಮೆಂಡ್ ಮಾಡಿದರು. ಹೀಗೆ ಇದರಿಂದ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಇಳುವರಿ ಬರುತ್ತೆ, ನೀವು ಬಳಸಿ ನೋಡಿ ಒಂದ್ಸಲ ಅಂತ ಹೇಳಿ ಒತ್ತಾಯ ಹಾಕಿದ್ರು. ನಾನು ಈ ಪ್ರಾಡಕ್ಟ್ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ಆಮೇಲೆ ಅವರು ಒತ್ತಾಯದ ಮೇರೆಗೆ ನನಗೆ ಆಮೇಲೆ ಪರಿಚಯಿಸಿದ್ರು. ಅವರು ತುಂಬಾ ಬಹಳ ಕಾಲದಿಂದ ಪರಿಚಯ, ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಹಾಗೆ ಆ ಪ್ರಾಡಕ್ಟ್ ಕೂಡ ಅದ್ರ ಬಗ್ಗೆ ಎಲ್ಲ ನಾನು ನೋಡಿದೆ, ಮಾಹಿತಿಗಳನ್ನು ನೋಡಿದೆ, ಆಮೇಲೆ ಲೇಖನಗಳನ್ನೆಲ್ಲ ಓದಿದಾಗ ನನಗೆ ಗೊತ್ತಾಯ್ತು ಇದನ್ನು ಬಳಸೋದ್ರಿಂದ ಸ್ವಲ್ಪ ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ 1 ಬ್ಲಾಕ್ 1 ಎಕರೆಗೆ ಮತ್ತೆ ಆ ಕಡೆ ಒಂದು ಅರ್ಧ ಎಕರೆಗೆ ನಾನು ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸಿದೆ. ಪ್ರಾಡಕ್ಟ್ ಅನ್ನ ಹೊಡಿತಾ ಇದ್ದಾಗನೆ ಸ್ವಲ್ಪ ಎಲೆಗಳೆಲ್ಲ ಹಸಿರು ಬಣ್ಣಕ್ಕೆ ತಿರುಗ್ತಾ ಹೋದು. ಆಮೇಲೆ ಕಾಯಿಗಳಲ್ಲಿ ಸೈಜು ವ್ಯತ್ಯಾಸ ಆಯ್ತಾ ಹೋಯ್ತು, ದಪ್ಪ ಸೈಜ್ ಆಗ್ತಾ ಬಂತು. ಇಳುವರಿ ಕೂಡ ನಾನು ಈ 1 ಎಕರೆನಲ್ಲಿ ಹೆಚ್ಚು ಭಾಗ ಪಾರ್ಚ್ಮೆಂಟ್ ಅನ್ನ ಒಂದು 30 ಚೀಲದ ಮೇಲೆ ಕುಯ್ದಿರ್ಬೋದು. ಆಮೇಲೆ ಅದೊಂದು ಅರ್ಧ ಎಕರೆನಲ್ಲೂ ಕೂಡ ಅಲ್ಲೂ ಕೂಡ ಹಣ್ಣುಗಳನ್ನು ನನಗೆ ನೋಡ್ತಾ ಇದ್ದಂಗೆ ಇದು ಕಾಫಿ ಹಣ್ಣು ಬೇರೆ ಹಣ್ಣು ಅನ್ನೋ ವ್ಯತ್ಯಾಸ ಶುರು. ಚೆನ್ನಾಗಿ ಇದಾಯ್ತು ನೋಡಿ. ಈಗ ಕಾಫಿ ಕುಯ್ದಿನಿ, ಇಲ್ಲಿ ಹಾಗೆ ಇದೆ ನೋಡಿ ಗಿಡಗಳನ್ನ. ಎಡಗಡೆ ಇಲ್ಲಿರ್ತಕ್ಕಂಥ ಗಿಡಗಳನ್ನು ನೋಡಿ, ಇಲ್ಲೇ ನಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಈ ಕಡೆ ಬ್ಲಾಕ್ ಬಳಸಿಲ್ಲ ಸರ್ ನೀವು? ಬ್ಲಾಕಿಗೆ ನಾವು ಬಳಸಿಲ್ಲ. ಈಗ ನಿಮ್ಗೆ ಡಿಫರೆನ್ಸ್ ಏನ್ ಗೊತ್ತಾಗ ಸರ್, ನೀವೇ ಹೇಳಿ. ಇಲ್ಲಿರ್ತಕ್ಕಂಥದ್ದು ಎಲೆ ಇಲ್ಲಿವರೆಗೂ ಉದ್ರಿಲ್ಲ, ಮತ್ತೆ ಮುಂದಿನ ಫಸಲು ಕೂಡ ಅದೇ ತರ ಡೆವಲಪ್ ಆಗಿದೆ. ಬಿಡ್ಸ್ ಎಲ್ಲ ಚೆನ್ನಾಗಿ ನೋಡಿ ಬಂದಿದೆ ಬಿಡ್ಸ್. ಆಮೇಲೆ ಯಾವ್ದು ಎಲೆ ಉದ್ರಿಲ್ಲ ಗಿಡದಲ್ಲಿ. ಈ ಕಡೆ ಫ್ಲಾಟ್ ಅಲ್ಲಿ ಎಲೆ ಡ್ರಾಪ್ ಆಗಿಲ್ಲ, ಈ ಕಡೆ ಎಲೆ ಡ್ರಾಪ್ ಆಗಿರ್ತಕ್ಕಂಥದ್ದು. ಮತ್ತೆ ಹಣ್ಣುಗಳ ಸೈಜ್ ಇಲ್ಲ. ನಾನು ಕೈಲಿ ಹಿಡಿದಿದ್ದೀನಿ, ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದಪ್ಪ ಇದಾವೆ ಈಗಲೂ ಕೂಡ ಅಂತ. ಇದಕ್ಕೂ ಕೂಡ ಬಹಳ ಸೈಜ್ ಇದ್ದು ಉಳಿದಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಒಟ್ಟಿಗೆ ಚೆನ್ನಾಗಿದೆ ಈ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಅನ್ನ ಬಳಸ್ಬೋದು, ರೈತರು ಬಳಸಿ ಒಂದು ಇಳುವರಿಯನ್ನು ಕೂಡ ಹೆಚ್ಚಾಗಿ ಪಡ್ಕೊಂಡು ಆದಾಯನು ಕೂಡ ವೃದ್ಧಿಸ್ಕೋಬಹುದು. ಈಗ 1 ಎಕರೆನಲ್ಲಿ ನಾನು ಎಷ್ಟು ಕುಯ್ತೀನಿ ಅಂತ ಹೇಳಿದ್ರೆ ಇವತ್ತಿನ ರೇಟಲ್ಲಿ ತುಂಬಾ ಬೆಲೆನೇ ಆಗುತ್ತೆ. ಹಾಗಾಗಿ ಇದನ್ನ ಬಳಸಬಹುದು, ಧಾರಾಳವಾಗಿ ಬಳಸಬಹುದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಮೇಡಮ್ ಜಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್ ಜಿ. ಹೌದು, ನಾವು ಕೆಲಸ ಮಾಡುವಾಗ ಜನಗಳೆಲ್ಲ ಹೇಳ್ತಾ ಇದ್ರು, ಇದೇನು ಕಾಫಿ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಸೈಜ್ ಎಲ್ಲ ಇಷ್ಟೊಂದು ಚೆನ್ನಾಗಿದೆ, ನಮ್ಗೆ ಚೆನ್ನಾಗಾಗುತ್ತೆ ಇದು ಅಂತ ಅವ್ರು ಹೇಳಿದಾಗ ನನಗೆ ಗೊತ್ತಾಯ್ತು. ಹಣ್ಣು ಡ್ರಾಪ್ ಆಗಿಲ್ಲ, ಎಲೆ ಡ್ರಾಪ್ ಆಗಿಲ್ಲ, ತುಂಬಾ ಗ್ರೀನಿಶ್ ಆಗಿ ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಐಡಿಯಾ ಆಯ್ತು, ಇದು ಈ ಪ್ರಾಡಕ್ಟ್ ಅನ್ನು ಬೆಳೆಸಿ ಯೂಸ್ ಮಾಡಿದ್ಮೇಲೆ ಗೊತ್ತಾಗಿದೆ ಇಂದನೇ ಈ ತರ ವ್ಯತ್ಯಾಸ ಇರೋದು ಅಂತ. ಹಾಗಾಗಿ ತುಂಬಾ ಚೆನ್ನಾಗಿದೆ. ನಾವು ಈ ಸರಿ ಸ್ವಲ್ಪ ಇನ್ನೊಂದು 2 ಬ್ಲಾಕಿಗೆ ಹಾಕೋಣ ಅಂತ ಐಡಿಯಾ. ಬೇರೆದಕ್ಕೆಲ್ಲ ಬಳಸ್ತೀರಿ? ಬೇರೆದಕ್ಕೂ ಬಳಸೋಣ ಅಂತ ಅನ್ಕೊಂಡಿದ್ದೀವಿ. ತುಂಬಾ ಸಂತೋಷ ಮೇಡಮ್. ಬೇರೆಯವ್ರಿಗೆಲ್ಲ ಹೇಳಕ್ ಇಷ್ಟಪಡ್ತೀರಿ? ಆರಾಮಾಗಿ ಬಳಸಬಹುದು ಅಂತ? ಬಳಸಬಹುದು, ಆರಾಮ್ಸೆ ಬಳಸಬಹುದು. ನಾವು ಹಾಗೆ ಅನ್ಕೊಂಡಿದ್ದು ಮೊದಲಲ್ಲಿ, ಇಷ್ಟೊಂದು ಕಾಸ್ಟ್ಲಿ ಇದೆ, ಹೇಗಪ್ಪ ಬೇಡ ಬೇಡ ಅಂತ. ಮಂಜು ಹೇಳಿದ್ರು, ನೋಡೋಣ ಟ್ರೈ ಮಾಡಿ, 1 ಬ್ಲಾಕಿಗೆ ಟ್ರೈ ಮಾಡಿ ಅಂದ್ರಲ್ಲ, ಮಾಡಿದ್ವಿ. ನಮಗೆ ತುಂಬಾ ಚೆನ್ನಾಗಿ ಇಳುವರಿ ಆಯ್ತು. ಪರವಾಗಿಲ್ಲ, ನೆಕ್ಸ್ಟ್ ಯೂಸ್. ಥ್ಯಾಂಕ್ ಯು ಮೇಡಮ್, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು. ಸುನಿಲ್ ಸರ್, ನಿಮ್ಗೆ ಇವ್ರು ರೆಫರ್ ಮಾಡಿದಕ್ಕೆ ಏನಾದ್ರು ನಿಮ್ಮ ಒಂದು ಅನಿಸಿಕೆ ಹೇಳ್ತೀರಾ, ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ? ಸ್ಟಾರ್ಟಿಂಗು ನಮ್ಮ ಮಂಜಾಸ್ ಸರ್ ತಾಳೆಗಿಡದ ಫೀಲ್ಡ್ ಆಫೀಸರ್ ತೋಟಗಾರಿಕೆ ಇಲಾಖೆಯಲ್ಲಿ, ಇವರು ನಮಗೆ ಸಿದ್ದೇಗೌಡರನ್ನ ಪರಿಚಯ ಮಾಡಿಕೊಟ್ಟು, ಸಿದ್ದೇಗೌಡ ಸರ್ ಹತ್ರ ಹೋಗಿ ಮಾತಾಡ್ಸೋಣ ಬನ್ನಿ ಅಂತೇಳಿ ಕರೆದ್ರು. ನಾವು ಬಂದು ಹೇಳಿದಾಗ ಮೇಡಮ್ ಹೇಳಿದ್ರು, ನಮ್ಮ ಮನೆಯವರು ಹಿಂಗೆ ಪ್ರಾಡಕ್ಟ್ಗಳು ತರ್ತಾರೆ, ಅವ್ರು ತಂದು ಬಳಸಲ್ಲ, ಬಳಸಿದ್ದಕ್ಕೆ ಕೆಲವೊಂದು ಹಂಗೆ ಉಳಿಯುತ್ತೆ ಮನೇಲಿ ಅನ್ನೋ ಥರ ಲೆಕ್ಕಾಚಾರಕ್ಕೆ ಅವ್ರು ಮಾತಾಡಿದ್ರು. ಇಲ್ಲ ಮೇಡಮ್, ನೀವು ಬೇರೆ ಯಾವ್ದಾದ್ರು ಬಳಸಿರಿ, ನಮ್ಮ ಪ್ರಾಡಕ್ಟನ್ನ, ನಮ್ಮ ಸೇತು ಸ್ಟಿಮ್ ರಿಚ್ ಏನಿದೆ ಇದನ್ನ 1 ಬ್ಲಾಕಿಗೆ ಬಳಸಿ ಆಮೇಲೆ ಮಾತಾಡೋಣ ಅಂತೇಳಿ ನಾವು ಫೋರ್ಸಬಲಿನೇ ಕೊಟ್ಟೋಗಿದ್ವಿ. ಈ ಕೊಟ್ಟು ಹೋಗಿ ನಂತರ ಈ ಕಾಫಿ ಕುಯ್ಲಾದ ನಂತರ ನಮಗೆ ಅವ್ರು ಫೋನ್ ಮಾಡಿ ಹೇಳಿದ್ದು ತುಂಬಾ ಖುಷಿ ಅನ್ನಿಸ್ತು. ಇದು ನಮ್ಮ ಪ್ರಾಡಕ್ಟಿನ ತಾಕತ್ತು, ಪ್ರಾಡಕ್ಟಿನ ಒಂದು ಒಳ್ಳೆ ರಿಸಲ್ಟ್. ಇದನ್ನ ಎಲ್ಲರೂ ಬಳಸಿ ಅಂತ ನಾವಂತೂ 2 ವರ್ಷದಿಂದ ಸಜೆಸ್ಟ್ ಮಾಡ್ತಾ ಇದೀವಿ. ಈ ಭಾಗದಲ್ಲಿ ಒಳ್ಳೆ ರೈತರು ಇದ್ದಾರೆ ನಮ್ಮ ಸಿದ್ದೇಗೌಡ ಸರ್, ಅವ್ರ ಮುಖಾಂತರನೇ ಒಂದು ಹೇಳ್ಸೋಣ ಅನ್ನೋ ಕಾರಣಕ್ಕಾಗಿ ಅವ್ರ ತೋಟಕ್ಕೆ ಬಂದು ನಾವು ಇವತ್ತು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ತುಂಬಾ ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಹಾಗೆ ಸುನಿಲ್ ಅವ್ರಿಗೂ ಮತ್ತೆ ನಿಮ್ಗೂ ಇಂಥ ಪ್ರಾಡಕ್ಟ್ಗಳನ್ನ ಹೆಚ್ಚೆಚ್ಚು ತೋಟದಲ್ಲಿ ಬೆಳೆಗಾರರು ಬಳಸಿ ಒಂದು ಆದಾಯನ ವೃದ್ಧಿಸ್ಕೊಳ್ಳಿಕ್ಕೆ, ಮತ್ತು ಗಿಡಗಳನ್ನು ಸುಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ, ಕಾಫಿ ಕೃಷಿ ಬಗ್ಗೆ ಆಸಕ್ತಿಯನ್ನು ತೋರಲಿಕ್ಕೆ
ಮತ್ತು ನಮ್ಮ ಸುನಿಲ್, ಜಯರಾಮ್, ನಮ್ಮ ಮಂಜು, ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಂದಿನ ದಿನದಲ್ಲಿ ಹೆಚ್ಚು ಇದನ್ನು ಬಳಸಲಿಕ್ಕೆ ನಾನು ಕೂಡ ಪ್ರಯತ್ನಿಸ್ತೀನಿ ಅಂತ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.